ಅಮ್ಮ ಅಮ್ಮ ಅಲ್ಲಮ್ಮ, ಯಾವಾಗಲೇ ಹಂಗೆ ಹಾರಾಡ್ತಾ ಇದ್ಲಿ, ಈಗ ನೋಡಿರಿ ಡಾಕ್ಟ್ರನ್ನ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸಿ ಹಾಂ ಹಿಂಗೆ ನೋಡ್ಕೊಂತ ಇದ್ದಾಳಲ್ಲ ಈ ಮಾಯಾ. ಏನಾಯ್ತು ಇವಳಿಗೆ? ಹಾಂ ಏನು ಹುಚ್ಚಿಗೆ ಚಿಡಿತೋ ಹೆಂಗೆ? ಏನಪ್ಪ ಏನಾಗೈತೋ ಏನೋ ನಿನ್ನ ಹೆಂಡತಿಗೆ, ನನಗೆ ಗೊತ್ತಿಲ್ಲಪ್ಪ. ಅವಾಗಲೇ ನೋಡಿದ್ರೆ ಅಲ್ಲಿ ಕಿಸಿತಿದ್ಲು, ಈಗ ನೋಡಿದ್ರೆ ಹಿಂಗೆ ಆಡ್ತಾ ಇದ್ದಾಳೆ. ಇದರಿಂದ ಏನೋ ಐತೆ ಅನ್ಸುತ್ತೆ. ಏನಾಗೈತೆ ಅವಳಿಗೆ? ಹಾಂ ಎಲ್ಗೋದ್ಲಿ ಈಗ ಅವಳು? ಹಾಂ ಅಲ್ಲೆಲ್ಲ ಹೊರಗಿರ್ಬೇಕಮ್ಮ. ಎಲ್ಗೋದ್ಲ ಏನೋ ಗೊತ್ತಿಲ್ಲ. ಡಾಕ್ಟ್ರಿಗೆ ಪೀಸ್ ಕೊಟ್ಟು ಕವರಿಸ್ಕೊತೀನಿ ಅಂತ ಓದ್ಲು. ಬತ್ತಾಳಿರು. ಕೇಳೋಣ ಅವಳೇನೆ. ಹೌದಾ, ಸರಿ ಸರಿ ಆಯ್ತು ಬಿಡು. ಈಗ ಹೆಂಗೆ ನಿನಗೆ ಬೇದಿ ಕಮ್ಮಿ ಆಯ್ತಾ? ಹಾಂ ಹ್ಞೂನಮ್ಮ, ನನಗೆ ಕಡಿಮೆ ಆಯಿತು. ನಿನಗೆ ಕಮ್ಮಿ ಆಯಿತಾ ಅಥವಾ ಇನ್ನೂ ಬೇದಿ ಆಗ್ತಾಯ್ತಾ? ಇಲ್ಲಪ್ಪ, ನನಗೂ ಕಮ್ಮಿ ಆಯಿತು. ಈಗೇನಿಲ್ಲ, ಇಂಜೆಕ್ಷನ್ ಮಾಡಿದ್ರು, ಒಂದು ಮಾತ್ರೆ ನುಂಗಿದಾಗ ಸರಿ ಆಯ್ತಪ್ಪ. ಪರವಾಗಿಲ್ಲ. ಅಯ್ಯೋ ಏನಮ್ಮ, ಏನೋ ವಿಚಿತ್ರನೋ ಏನೋ ಈ ಮಾಯಿಂದು ಒಂದು ಅರ್ಥನೇ ಆಗಲ್ಲ. ಬಂದ್ಲು ನೋಡು ಮಾಯಾ. ಮಾಯಾ ಹೋದ್ರ ಡಾಕ್ಟ್ರು? ಡಾಕ್ಟ್ರು ಹೋದ್ರು, ನಿಮಗೆ ವಾಸಿ ಆಯ್ತು ತಾನೇ? ಹಾಂ ವಾಸಿ ಆಯಿತು, ಪರವಾಗಿಲ್ಲ. ಇಂಜೆಕ್ಷನ್ ಮಾಡಿದ ತಕ್ಷಣ ವಾಸಿ ಆಯಿತು ಇಬ್ರಿಗೂ. ಅದು ಸರಿ, ಏನು ಸಮಾಚಾರ? ನೀನೇ ಡಾಕ್ಟ್ರನ್ನ ಕರೆಸಿ ನೀನೇ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೆಯಾ? ಏನು? ಅಯ್ಯೋ ಅದೇನು ಇಲ್ಲ. ಎಷ್ಟೇ ಆಗಲಿ, ನೀವು ಎಂಥವರೇ ಆಗಿರಲಿ, ಏನೇ ಮೋಸ ಮಾಡಿರಲಿ, ನನ್ನ ಗಂಡ ತಾನೇ, ಇವ್ರು ನಮ್ಮ ಅತ್ತೆ ತಾನೇ, ಆ ಥರ ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ಡಾಕ್ಟ್ರನ್ನ ಕರೆಸಿ ನಿಮಗೆ ಟ್ರೀಟ್ಮೆಂಟ್ ಕೊಡಿಸಿದ್ದು. ಪರವಾಗಿಲ್ಲ, ಹೇಳು. ಅದೇನೋ ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ನೀನು ಹಿಂಗೆಲ್ಲ ಆಡವಳೆ ಅಲ್ಲ. ಅದೇನು ಅಂತ ಹೇಳು. ಹಾಂ ಏನು ಕಂಡೆ ಅಂತದ್ದ? ಏನೂ ಇಲ್ಲ ಅತ್ತೆ, ಅದು ನಿಮ್ಮ ಹೆಸರಲ್ಲಿ ಒಂದು 5 ಎಕರೆ ಜಮೀನು ಐತಂತಲ್ಲ, ನಿಮಗೆ ಗೊತ್ತಾ ಅದು? ಜಮೀನಾ? ಜಮೀನು ಏನಮ್ಮ ಇರಬೇಕೇನೋ ನನ್ನ ಹೆಸ್ರಾಗೆ. ಅದು ಎಲ್ಲೈತಿ ಅಂತ ನಾನು ನೋಡೇ ಇಲ್ಲಮ್ಮ. ಅದು ಎಲ್ಲೈತೋ ಏನು ಸುಡುಗಾಡು ಗೊತ್ತಿಲ್ಲ ನಮಗೆ. ಅದನ್ನೆಲ್ಲ ಮಾಡೋಕ್ಕೂ ಇದಿಲ್ಲ. ಎಲ್ಲ ಎಲ್ಲೆಲ್ಲೈತೋ ಏನೋ. ನಾನು ಅವಾಗ ನೋಡಿದ್ದೆ, ಅಲ್ಲೆಲ್ಲೋ ಇತ್ತಮ್ಮ, ಈಗ ಮರ್ತು ಬಿಟ್ಟಿದ್ದೀನಿ. ಅದು ಎಲ್ಲಿದೆ ಅಂತಾನು ಗೊತ್ತಿಲ್ಲ ಸರಿಯಾಗಿ. ಅಯ್ಯೋ ಅತ್ತೆ, ಅದೇ ಇದು ನ್ಯಾಷನಲ್ ಹೈವೇ ಐತಲ್ಲ, ಅದ್ರ ಪಕ್ಕದಲ್ಲೇ ಐತಂತಲ್ಲ ನಿಮ್ಮದು 5 ಎಕರೆ ಜಮೀನು. ರೋಡಿನ ಮಗಳಾಗೆ ಬೆಂಗಳೂರಿಗೆ ಹೋಗೋರು ಬಸ್ಸು ಲಾರಿ ಎಲ್ಲ ಹೋಗ್ತಾವಲ್ಲ, ಅದ್ರ ಪಕ್ಕದಲ್ಲೇ ಐತಂತಲ್ಲ. ರೋಡಿನ ಮಗಳಾಗೆ ಇತ್ತು. ಆದರೆ ನಾನು ಇತ್ತೀಚೆಗೆ ಅದು ನೋಡೂ ಇಲ್ಲ, ಎಲ್ಲೈತಿ ಅಂತಲೂ ಗೊತ್ತಿಲ್ಲ. ಅಲ್ಲೆಲ್ಲ ಗಿಡ ಪಡ ಎಲ್ಲ ಮಸ್ತ ಬೆಳ್ಕೊಂಡೇವೆ ಅನಿಸುತ್ತೆ. ಎಲ್ಲೈತಿ ಅಂತ ನನಗೆ ನೆನಪೇ ಇಲ್ಲ. ಆಲೆ 7 ವರ್ಷ ಆಯ್ತು ಅಲ್ಲಿಗೆ ಹೋಗಿ. ಹೌದೇನಮ್ಮ, ನನಗೂ ಗೊತ್ತಿಲ್ವಲ್ಲ ಈ ವಿಷಯ. ಈ ಮಾಯಾ, ನಿನಗೆ ಯಾರು ಹೇಳಿರು? ಅದೇ ಆ ಆಂಟಿ ಐತಲ್ಲ, ಸುನಂದ ಆಂಟಿ, ಆ ಆಂಟಿನೇ ಹೇಳಿದ್ದು. ಅತ್ತೆ, ಅದ್ರದ್ದು ಪತ್ರ ಗಿತ್ರ ಏನಾದರೂ ನಿಮ್ಮ ಹೆಸರಲ್ಲಿ ಇರೋದು? ಪತ್ರ ಏನಾದರೂ ಐತಾ ನಿಮ್ಮ ಹತ್ರ? ಪತ್ರನಾ? ಅಯ್ಯೋ ಅಂತ ಪತ್ರ ಹೆಂಗೋ ಕಣಮ್ಮ, ನನಗೆ ಗೊತ್ತಿಲ್ಲ ಇವಾಗ. ಆಯ್ತೋ ಎಲ್ಲೈತೋ ಏನು ಸುಡುಗಾಡೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕಿವಾಗ? ಆಸ್ತಿ ಈಗ ತುಂಬ ಬೆಲೆ ಬಾಳುತ್ತೆ ಅತ್ತೆ. ಹೋಗಿ ಯಾವುದಾದ್ರೂ ಹಳೆ ಟ್ರಂಕಾಗೋ, ಬೀರ್ನಾಗೋ, ಇಲ್ಲ ಬಟ್ಟೆ ಗಂಟ್ನಾಗೋ ಎಲ್ಲಾದ್ರೂ ಪತ್ರ ಇದ್ದೇ ಇರುತ್ತೆ. ಹೋಗಿ ಹುಡುಕಿ ತಗೊಬಂದು ಕೊಡ್ರಿ. ನಾನು ನೋಡ್ಬಿಟ್ಟು ಅದು ಎಲ್ಲಿದೆ ಅಂತಾನ ಎಲ್ಲ ಅಳತೆ ಮಾಡಿಸಿ ನಮ್ದಾಗ ಮಾಡ್ಕೊಂತೀನಿ. ಹೋಗಿ ಹೋಗಿ ಬೇಗ ಹುಡ್ಕೊಬ್ರಗ್ರಿ. ಹೌದಮ್ಮಯ್ಯ, ಬೆಲೆ ಬಾಳುತ್ತಾ? ಅಂದರೆ ಹೈವೇ ಪಕ್ಕದಲ್ಲೈತೆ ಅದು. ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲ. ಇಷ್ಟು ದಿನ ನಮ್ಮ ಅಮ್ಮ ನನಗೆ ಹೇಳಿಲ್ಲ. ಅಯ್ಯೋ ನಿಮ್ಮಮ್ಮ ಎಲ್ಲ ಮತ್ ಕೂತಿದ್ದಾರೆ. ಯಾವಾಗಲೂ ಮಾಡಿಸ್ಕೊಂಡಿದ್ದಾರೆ. ಅವರು ಆ ಹೊಲದ ಬಗ್ಗೆ ತಲೆ ಕೆಡಿಸ್ಕೊಂಡನೇ ಸುಮ್ಮನಾಗಿದ್ದಾರೆ. ಬರೀ ಕೂಲಿ ಮಾಡ್ಕೊಂಡೇ ಜೀವನ ಮಾಡಿದ್ದಾರೆ. ಆದ್ರೆ ಹೊಲ ಇರೋದು ಅವರೇ ಮರ್ತಿದ್ದಾರೆ. ಪತ್ರ ಎಲ್ಲಾದ್ರೂ ಇದ್ದೇ ಇರುತ್ತೆ. ಹೋಗ್ರಿ, ನೀವಾದ್ರೂ ಹುಡುಕಿ ತಗೊಬಂದು ಕೊಡ್ರಿ. ಅದನ್ನ ಹುಡುಕ್ಬಿಟ್ಟು ನಮ್ಮ ಆಸ್ತಿ ಮಾಡ್ಕೋಬೇಕು. ನಾವು ಒಂದು ಒಳ್ಳೆ ಮನೆ ಕಟ್ಕೊಂಬನ. ಹೌದಾ ಅಮ್ಮ? ನಡಿಯಮ್ಮ, ಹೋಗಿ ಹುಡುಕ್ ನಡಿ. ಸರಿ ನಡಿಯೋ ಜಿಂಜ, ನನ್ನ ಬಟ್ಟೆ ಗಂಟು ಆ ಟ್ರಂಕು ಎಲ್ಲನ ಹುಡ್ಕಣ. ಅದೇನೋ ನಮ್ಮ ಪತ್ರ ಗಿತ್ರ ಐತೇನೋ. ನಿನ್ನ ಹೆಂಡತಿ ಏನೋ ಹೇಳ್ತಾ ಇದ್ದಾಳೆ, ಬೆಲೆ ಬಾಳತ್ತೆ ಹಂಗೆ ಹಿಂಗೆ ಅಂತಾನ. ಅದರಿಂದ ನಮ್ಮ ಜೀವನ ಬದಲಾದ್ರೂ ಆಗ್ಬೋದು. ನಡಿ ನಡಿ ನೋಡೋಣ. ಹುಡುಕಿ ಅತ್ತೆ, ಹುಡುಕಿ ತಗೊಂಬರ್ರಿ. ಇದೇ ಅಲ್ವಾ ಅದೃಷ್ಟ ಅಂದ್ರಿ? ಇವ್ರನ್ನ ದುರಾದೃಷ್ಟದರು ಅಂತಾನ ಬೈತಿದ್ದೆ. ಇವ್ರ ಸಂಬಂಧನೇ ಬೇಡ ಅಂತ ಬಿಟ್ಟು ಹೋಗೋಣ, ಡೈವರ್ಸ್ ತಗೊಳ್ಳೋಣ ಅಂತ ಏನೇನೋ ಮಾಡಿದೆ. ಆದರೆ ಇವತ್ತು ನನಗೆ ಅದೃಷ್ಟ ಬಂತಲ್ಲಪ್ಪ. ಆ ಆಂಟಿ ಹೆಂಗೋ ಹೇಳ್ದಿದ್ರೆ ನನಗೆ ಈ ವಿಷಯನೇ ಗೊತ್ತಾಗ್ತಾ ಇರಲಿಲ್ಲ. ಮಾಯಾ ಮಾಯಾ, ಪತ್ರ ಏನಾದ್ರು ಸಿಕ್ತಂತ? ಆಂಟಿ ಹುಡುಕ್ತಾ ಇದ್ದಾರೆ. ನನ್ನ ಗಂಡನು ನಮ್ಮ ಅತ್ತೇನೂ ಪತ್ರ ಸಿಗ್ಲಿ ನೋಡೋಣ. ಅದರಲ್ಲೆಲ್ಲನ ಬರ್ದಿರ್ತಾರೆ. ನೀವು ನೋಡಿದ್ದೀರಾ ಆಂಟಿ? ನಿಮ್ಗೆ ಹೆಂಗೆ ಗೊತ್ತು? ಅಯ್ಯೋ ಯಾವಾಗಲೂ ನನ್ನ ಹತ್ರನೂ ಈ ವಜ್ಜಿ ಹೇಳಿತ್ತು. ಈ ವಜ್ಜಿ ಮರ್ತೈತೆ ಅನ್ಸುತ್ತೆ. ನಾನು ನೋಡಿದ್ದೀನಿ. ಇದು ಹೈವೇ ಪಕ್ಕದಲ್ಲಿ ಇರೋದು ಜಮೀನು ಅವ್ರದ್ದು. ಹೌದಾ, ನೀವು ನೋಡಿದ್ದೀರಾ? ನೀವು ಯಾವಾಗ ಹೋಗಿದ್ರಿ?
ಅಂದ್ರೆ ಅವಾಗ ಯಾವಾಗ್ಲೂ ಹೋಗಿದ್ವಮ್ಮ ಇಲ್ಲೇನೆ ಇವೆ ಅಲ್ಲಿ ಇದೈತಲ್ಲ ಸಿದ್ಲಿಂಗ್ನಳ್ಳಿ ಅಲ್ಲೇನೆ ಅಲ್ಲೇ ಇರೋದು. ಅವಾಗ ಹೋಗಿದ್ವಿ, ಅದೇ ನೆನ್ಪು ಒಟ್ನಲ್ಲಿ ಎಲ್ಲ ಕಳ್ಳೆ ಪಳ್ಳೆ ಎಲ್ಲ ಬೆಳ್ಕಣೈತೆ. ಅಲ್ಲಿ ಯಾರು ಹೋಗಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟೈತೆ. ಹೌದಾ, ಸರಿ ಆಂಟಿ. ಆ ಪತ್ರ ಸಿಕ್ಕಿದ್ರೆ ಅದರಲ್ಲಿ ಸರ್ವೆ ನಂಬರು ಎಲ್ಲ ಇರುತ್ತೆ. ಅದೊಂದು ಪಾಣಿ ತಗೊಂಡ್ಬಿಟ್ಟು ಇದರಲ್ಲಿ ಮೊಬೈಲಲ್ಲಿ ಆ್ಯಪ್ ಇದಾವೆ, ಆ್ಯಪ್ ನೋಡಿದ್ರೆ ಎಲ್ಲಿ ಬರುತ್ತೆ ಅದು ಅಂತ ಗೊತ್ತಾಗುತ್ತೆ. ಹೌದೇನು, ಮೊಬೈಲಲ್ಲೇ ಗೊತ್ತಾಗುತ್ತಾ ಎಲ್ಲಿದೆ ಅಂತನ? ಅದಾದ್ರೆ ಇನ್ನೂ ಒಳ್ಳೇದಾಯ್ತಲ್ಲ, ಸರಿಯಾಗಿ ಅಲ್ಲಿಗೆ ಹೋಗ್ಬಿಡ್ಬೋದು. ಹೌದಾ ಆಂಟಿ, ಮೊಬೈಲಲ್ಲೇ ನೋಡ್ಬೋದು ಇವಾಗ. ಪತ್ರ ಒಂದು ಸಿಗ್ಲಿ, ಆ ಸರ್ವೆ ನಂಬರು ಆಮೇಲೆ ಅದು ಖಾತೆ ನಂಬರು ಅದೆಲ್ಲ ಸಿಕ್ಕಿದ್ರೆ ನಾನೇ ಎಲ್ಲನ ಸರ್ಚ್ ಮಾಡಿ ಎಲ್ಲ ಸರ್ವೆ ಮಾಡಿಸಿ ಇದನ್ನೆಲ್ಲನ ಎಲ್ಲಿದೆ ಅಂತ ಕಂಡಿಡ್ದು ಬೇಲಿ ಹಾಕಿಸ್ತೀನಿ. ಆಮೇಲೆ ಅದನ್ನ ಏನು ಮಾಡೋದು ಅಂತ ಯೋಚನೆ ಮಾಡಿ 1 ಎಕರೆ ಮಾರ್ಬಿಟ್ಟು ಅದರಲ್ಲಿ ಎಷ್ಟು ದುಡ್ಡು ಬರುತ್ತೋ ಅದರಲ್ಲಿ ಮೊದಲು ಒಂದು ಮನೆ ಕಟ್ಕೋಬೇಕು. ಸರಿ ಆಯ್ತಮ್ಮ, ಏನೋ ಒಂದು ಮಾಡು. ಆದ್ರೆ ಆಸ್ತಿ ಸಿಕ್ಕದ್ಮೇಲೆ ನಿನ್ ಗಂಡನ್ನು ನಿಮ್ಮ ಅತ್ತೆನ ಕೈ ಬಿಟ್ಬೇಡ ನಡು ನೀರ್ನಾಗೆ. ಶ್ರೀಮಂತಲಾಗ್ಬಿಟ್ಟೆ ಅಂತನ. ನಿನ್ ಒಂದಿಷ್ಟು ಶ್ರೀಮಂತಿಗೆ ಹುಚ್ಚು ಜಾಸ್ತಿ ಬೇರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ, ನಾನೇನು ಅಂತವಳಲ್ಲ ಹೇಳಿ ಆಂಟಿ. ಆದ್ರೆ ಜೀವನ ಮಾಡಕ್ಕೆ ದುಡ್ಡು ಬೇಕಲ್ವಾ? ನಾನು ಚೆನ್ನಾಗಿದ್ದವಳು, ಇಂಥ ಮನೆಗೆ ಇರಕ್ಕೆ ನನಗೆ ಬೇಜಾರಾಗಲ್ವಾ ಹೇಳು? ಅಂತ ಗಂಡ ಯಾರಿಗೆ ತಾನೇ ಇಷ್ಟ ಆಗ್ತಾನೆ? ನಿನ್ಗಿಷ್ಟ ಆಗ್ತಾನ ಹೇಳು? ಅವನ್ನ ಯಾರು ಮದುವೆನೇ ಆಗ್ತಾ ಇರ್ಲಿಲ್ವಂತೆ ಹೆಣ್ಮಕ್ಳು. ಆದ್ರೆ ನನಗೆ ಮೋಸ ಮಾಡಿ ಆಸೆ ತೋರ್ಸಿ ಮದುವೆ ಆದ. ಅಂತವನ ಜೊತೆ ಯಾರು ಬಾಳ್ವೆ ಮಾಡ್ತಾರೆ? ಅದಕ್ಕೆ ಹಂಗೆ ಆಡ್ತಿದ್ದೆ ಅಷ್ಟೇ ಇಷ್ಟು ದಿನ. ಇನ್ಮೇಲೆ ನಾವು ಚೆನ್ನಾಗಿರ್ತೀವಿ ಬಿಡಿ. ಸರಿ ಅಮ್ಮ, ಹಂಗಾದ್ರೆ ಸಂತೋಷ. ಮಾಯಾ ಮಾಯಾ, ಇದ್ಯಾವುದೋ ಹಳೇ ಟ್ರಂಕ್ ಇತ್ತು ನಮ್ಮ ಅಮ್ಮಂದೊಂದು, ಅದ್ರಾಗಿತ್ತು. ಇದೇನೋ ನೋಡು. ಇಲ್ಲಿ ಕೊಡಿ, ನೀವು ಓದ್ಲಿಲ್ವಾ? ಇಲ್ಲ, ನಾನೇನು ಓದಲಿಲ್ಲ. ತಗ, ನೀನೇ ನೋಡು. ಓದಕ್ ಬರುತ್ತೆ ತಾನೆ? ಓದ್ಬೇಕು ತಾನೆ? ಅಯ್ಯೋ, ಅದ್ರಾಗಿ ಅಕ್ಷರ ಎಲ್ಲ ಹೆಂಗೆಂಗೋ ಇದ್ದಾವೆ. ಒಟ್ಟು ಕೈಯಾಗಿ ಬರ್ದಿರೋದು ಅನ್ಸುತ್ತೆ. ಅದು ಹಳೆ ಪತ್ರ ಅಲ್ವಾ? ಏನೋ ನೋಡು ಸರಿಯಾಗಿ. ಹೌದಾ, ಸರಿ ಆಯ್ತು ಬಿಡಿ, ನಾನೆಲ್ಲ ನೋಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. 5 ಎಕರೆ 1 ಕುಂಟೆ. ಯಾವುದೋ ಹೆಸರು ಹೇಳ್ತಲ್ಲ ಆಂಟಿ. ಸರಿ ಸರಿ. ಇದೇ ಊರಾ? ಮುದ್ರಂಗಮ್ಮ. ಅಂದರೆ ಮುದ್ರಂಗಮ್ಮ ಅಂದರೆ ನಮ್ಮ ಅತ್ತೆ ಹೆಸರೇ ಮುದ್ರಂಗಮ್ಮ ಅಲ್ವಾ? ಆದರೆ ಈ ಆಂಟಿ ಹೇಳಿದ್ದು ನಿಜ. 5 ಎಕರೆ ಜಮೀನು ಹೈವೇ ಪಕ್ಕದಲ್ಲಿದೆ. ಅಯ್ಯೋ ದೇವ್ರೇ, ಇಷ್ಟು ದಿನ ಇವರಿಬ್ರಿಗೂ ಗೊತ್ತೇ ಆಗಿಲ್ಲ ನೋಡು. ದಡ್ ಬೊಂಡೆವಕ್ಕೆ ಅಲ್ಲಿ ಇಲ್ಲಿ ಹಾಲ್ಕೊಂಡು ತಿಂತಾ ಇದ್ದಾವೆ. ನಾನು ನಿಮ್ಮ ಅತ್ತಿಗೆ ಅವಾಗವಾಗಲೇ ಹೇಳ್ತಿದ್ದಮ್ಮ, ನಿಮ್ದು ಜಮೀನು ಐತಲ್ಲ ಅದನ್ನೇನೋ ಮಾರ್ಗಿರೇನೋ ದುಡ್ಡು ಮಾಡ್ಕೊಂಡು ಮನೆಗೇನೆ ಕಟ್ಕೊಳ್ರಿ ಅಂತಾನ. ಅಯ್ಯೋ, ನಾನು ಎಲ್ಲಿ ಹೋಗಾನೆ, ಯಾರು ಹಿಡ್ಕೊಂಬನೆ ನನ್ಗೆ ಗೊತ್ತಿಲ್ಲ. ಅದು ಎಲ್ಲ ಐತೋ ಏನು ಸುಡ್ಗಾಡ ಅಂತ ನಿಮ್ಮ ಅತ್ತೆ ಸುಮ್ಮನೆ ಆಗ್ತಿತ್ತು. ಹೌದಾ ಆಂಟಿ, ಈಗ ಹೆಂಗೋ ಪತ್ರ ಸರಿಯಾಗಿ ಐತೆ. ಅದೇ ಪತ್ರನೇ 5 ಎಕರೆ 1 ಕುಂಟೆ. ಅದೆಂತದ ಊರ ಹೆಸರು ಹೇಳಿದ್ರಲ್ಲ, ಆ ಊರ ಅಡ್ರೆಸ್ಸು ಎಲ್ಲ ಐತೆ ಇದರಲ್ಲಿ. ಸಿದ್ಲಿಂಗ್ನಳ್ಳಿನ ಏನಂದ್ರಲ್ಲ? ಹೌದೇನೆ ಸುನಂದಮ್ಮ, ನಿಜನಾ? ನಾನೆಲ್ಲ ನೀನು ಸುಳ್ಳು ಹೇಳ್ತಾ ಇದೀಯಾ ನನಗೆ ಅಂತ ಅನ್ಕೊಂತಿದ್ದೆ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಹಂಗಾರೆ ಇದೇನೆ ಪತ್ರ ಮಾಯಾ? ಇದೇನೆ ಅದು? ಹೌದತ್ತೆ, ಇದೇ ಪತ್ರನೇ. 5 ಎಕರೆ 1 ಕುಂಟೆ ನಿಮ್ಮ ಹೆಸರಲ್ಲೇ ಐತೆ. ಹೌದಾ, ಏನಂತ ಐತೆ ಹೆಸರು? ಮುದ್ರಂಗಮ್ಮ ರಂಗನಾಥಪ್ಪ. ಹೌದಾ, ನನ್ನ ಗಂಡನ ಹೆಸರೇ ರಂಗನಾಥಪ್ಪ. ಹಂಗಾರೆ ನನ್ನ ಹೆಸರಿನಾಗೈತೆ ಅದು? ಅತ್ತೆ, ನಿನ್ನ ಹೆಸರಿನಾಗೆ ಬಂದೈತೆ. ನಿಮ್ಮ ಯಜಮಾನ್ರು ನಿಮ್ಮ ಗಂಡ ಸತ್ತೋದ್ಮೇಲೆ ನಿಮ್ಮ ಹೆಸರಿಗೆ ಬಂದಿರೋದಿದು. ಹೌದಾ? ಅಯ್ಯೋ, ನನಗೆ ಈ ವಿಷಯ ಗೊತ್ತೇ ಇಲ್ಲ ಕಣೆ ಮಯ್ಯ. ಎಲ್ಲೈತದು? ನಾನು ಮರ್ತೇ ಇದ್ದೀನಮ್ಮ. ನಾನು ಎಂದು ಓದೋಳೆ ಅಲ್ಲ. ಯಾವಾಗಲೂ ನನ್ನ ಗಂಡ ಯಾತ ಹೇಳ್ತಿದ್ದ, ನಾನು ತಲೆ ಕೆಡಿಸ್ಕೊಂತಾ ಇರಲಿಲ್ಲ. ನನಗೆ ಅದು ಅರ್ಥನೂ ಆಗ್ತಾ ಇರಲಿಲ್ಲ. ಹೌದತ್ತೆ, ಈಗಲೇ ಹೋಗಿ ನೋಡ್ಕೊಂಬರ್ಬೇಕು ರೀ. ಬರ್ರಿ ಹೋಗಿ ಆ ಜಮೀನು ಎಲ್ಲಿದೆ, ಈಗ ಹೆಂಗೈತೆ ಅಂತನ ನೋಡ್ಕೊಂಬರೋಣ ಮೊದಲು ಹೋಗಿ. ಬರ್ರಿ. ಸರಿ ಆಯ್ತು ಮಾಯಾ, ನಡಿ ಹೋಗೋಣ. ಪತ್ರನೂ ಇಟ್ಕೋ ಹಂಗೇನೆ. ಆಯ್ತಾಯ್ತು, ಬರೀ ಹೋಗೋಣ. ನಾನು ಬರ್ತೀನಿ ಕಣೆ ಜುಂಜಾ, ನಾನು ಬರ್ತೀನಿ. ನಡಿ, ಅದು ಎಲ್ಲೈತೆ ಅಂತ ನಾನು ಇವಾಗಲಾದ್ರೂ ನೋಡ್ತೀನಿ. ನೋಡೇ ಇಲ್ಲ ನಾನು, ಅದು ಎಲ್ಲೈತೆ ಅಂತಾನು ನನಗೆ ಸರಿಯಾಗಿ ಗೊತ್ತಿಲ್ಲ. ಸರಿ ಆಯ್ತಮ್ಮ, ಬಾ ಹೋಗೋಣ, 3 ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.